ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋ ನೀವು ಮೊದಲನೇದಾಗಿ ನೋಡ್ತಾ ಇದ್ರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಗಿಲ್ಲಿ ಅವರು ಇಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಒಂದು ಕಡೂರು ಒಂದು ಪ್ರೋಗ್ರಾಮ್ಗೆ ನಿನ್ನೆ ಒಂದು ಪ್ರೋಗ್ರಾಮ್ಗೆ ಹೋಗಿದ್ರು. ಅಲ್ಲಿ ಗಿಲ್ಲಿಯ ಜೊತೆ MLA ಕೂಡ ಬಂದಿದ್ರು. MLA ನೋಡಿ ಗಿಲ್ಲಿಯ ಒಂದು ಫ್ಯಾನ್ಸ್ ಮತ್ತು ಅವರ ಒಂದು ಅಭಿಮಾನಿಗಳು ನೋಡಿ ಫುಲ್ ಶಾಕ್ ಆಗಿಬಿಟ್ರು. ಏನಾಯಿತು ಅಂತ ಫುಲ್ ಡೀಟೇಲ್ಸ್ ನೋಡೋಣ ಬನ್ನಿ. ಗಿಲ್ಲಿ ಅವರು ಕಡೂರು ಒಂದು ಪ್ರೋಗ್ರಾಮ್ಗೆ ಬಂದಿರ್ತಾರೆ. ಆವಾಗ ಇಲ್ಲಿ ಜಗ್ಗಪ್ಪ ಮತ್ತು ಸುಷ್ಮಿತಾ ಅವರು ಕೂಡ ಬಂದಿರ್ತಾರೆ. ಆ ಒಂದು ಸಮಯದಲ್ಲಿ ಇಲ್ಲಿ ಗಿಲ್ಲಿ ಅವರು ಮಾಸ್ ಡೈಲಾಗ್ಗೆ ಇಡೀ MLA ಅವರು ಮತ್ತು ಎಲ್ಲ ಪೊಲೀಸ್ ಸಿಬ್ಬಂದಿಯು ಕೂಡ ಶಾಕ್ ಆದರು. ಅಷ್ಟೊಂದು ಕ್ರೇಜ್ ಇದೆ ಗುರು. ಇಲ್ಲಿ ಗಿಲ್ಲಿ ಅವರು ಎಲ್ಲೇ ಒಂದು ಪ್ರೋಗ್ರಾಮ್ಗೆ ಬಂದರು, ಇಲ್ಲಿ ಪೋಸ್ಟರ್ ಹಾಕಿದ ತಕ್ಷಣ ಇಡೀ ಎಲ್ಲ ಒಂದು ಕರ್ನಾಟಕ ಜನರೇ ಇಲ್ಲಿ ಫುಲ್ ಬಂದುಬಿಡ್ತಾರೆ. ಅಷ್ಟೊಂದು ಕ್ರೇಜ್ ಇದೆ ಗಿಲ್ಲಿಗೆ. ಇಲ್ಲಿ ನೋಡಿ, ಗಿಲ್ಲಿ ಅವರು ಒಂದು ಪ್ರೋಗ್ರಾಮ್ಗೆ ಬಂದ ತಕ್ಷಣ ಇಲ್ಲಿ ಅವರಿಗೆ ಅಭಿಷೇಕ ಮಾಡಿಸ್ತಾರೆ, ಎಲ್ಲ ಸನ್ಮಾನ ಮಾಡುತ್ತಾರೆ, ಎಲ್ಲ ಒಂದು ಪ್ರೋಗ್ರಾಮ್ಗೂ ಇನ್ವೈಟ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಅಭಿಮಾನಿಗಳು ಅವ್ರಿಗೆ ಶಿಳ್ಳೆ ಹೊಡಿತಾ ಗಿಲ್ಲಿ ಗಿಲ್ಲಿ ಅಂತಂದು ಫುಲ್ ಜೋಶಲ್ಲಿ ಮಾತಾಡ್ತಾ ಇರ್ತಾರೆ. ಅದನ್ನು ನೋಡಿದ ಒಂದು MLA ಅವರು ಫುಲ್ ಶಾಕ್ ಆಗ್ತಾರೆ. ಇಷ್ಟೊಂದು ಕ್ರೇಜ್ ಇದೆಯಲ್ಲ, ಹೇಗೆ ಸಾಧ್ಯ ಇದು ಅಂತಂದು MLA ಅವರು ಫುಲ್ ಗಾಬರಿ ಕೊಡ್ಕೊಂಡು ಸೈಲೆಂಟಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಗಿಲ್ಲಿ ಅವರು ಬಂದ ತಕ್ಷಣ MLA ಅವರಿಗೆ ಸೆಕ್ಯೂರಿಟಿ ಇರಲ್ಲ, ಅಷ್ಟೊಂದು ಸೆಕ್ಯೂರಿಟಿ ಇಲ್ಲಿ ಗಿಲ್ಲಿಗೆ ಇರುತ್ತದೆ. ಅಷ್ಟೊಂದು ಕ್ರೇಜ್ ಮತ್ತು ಅಷ್ಟೊಂದು ರಶ್ ಅವರು ಬರ್ತಾರೆ ಅಂತ ಅನ್ನೋಷ್ಟರಲ್ಲಿ ಅವರು ಅಭಿಮಾನಿಗಳು ಫುಲ್ ರಶ್ಶಲ್ಲಿ ಒಟ್ಟೊಟ್ಟಿಗೆ ಇಲ್ಲಿ ಗಿಲ್ಲಿ ಗಿಲ್ಲಿ ಅಂತಂದು ಅವ್ರ ಜೊತೆ ಓಡೋಡಿ ಬಂದುಬಿಡ್ತಾರೆ. ಅಷ್ಟೊಂದು ಕ್ರೇಜ್ ಇದೆ. MLA ಅವರಿಗೂ ಕೂಡ ಅಷ್ಟು ಕ್ರೇಜ್ ಇರಲ್ಲ. ಅದನ್ನು ನೋಡಿದ MLA ಅವರು ಫುಲ್ ಶಾಕ್ ಆಗಿಬಿಡ್ತಾರೆ. ಇಷ್ಟೊಂದು ಕ್ರೇಜ್ ಇದೆಯಲ್ಲ, ಏನಿದು, ಏನು ಕತೆ ಅಂತಂದು ಅವರು MLA ಅವರು ಶಾಕ್ ಆಗ್ತಾರೆ. ಆವಾಗ ಸುಷ್ಮಿತಾ ಮತ್ತು ಜಗ್ಗಪ್ಪ ಅವರು ಈ ಒಂದು ಪ್ರೋಗ್ರಾಮಿಗೆ ಬಂದಿರ್ತಾರೆ. ಪ್ರೋಗ್ರಾಮ್ಗೆ ಬಂದು ಅವರು ಕೂಡ ಕಾಮಿಡಿ ಮಾಡ್ತಾ ಇದ್ದಾರೆ. ಜೋಡಿ ನಂಬರ್ 1ಗೆ ಇವಾಗ ಜಗ್ಗಪ್ಪ ಮತ್ತು ಸುಷ್ಮಿತಾ ಅವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಅವರು ಕೂಡ ಇಲ್ಲಿ ಎಲ್ಲರ ಒಂದು ಕರ್ನಾಟಕ ಜನರ ಒಂದು ಮನಸ್ಸನ್ನೇ ಗೆಲ್ತಾ ಇದ್ದಾರೆ. ಹಾಗೆ ಇಲ್ಲಿ ಎಲ್ಲ ಒಂದು ಶೋಗಳಲ್ಲೂ ಕೂಡ ಇಲ್ಲಿ ಮಿಂಚಿಂಗ್ ಸ್ಟಾರ್ ಆಗಿದ್ದಾರೆ. ಇಲ್ಲಿ ಗಿಲ್ಲಿಯವರು ಕೂಡ ಬಂದಿದ್ದಾರೆ. ಬಂದ ತಕ್ಷಣ ಇಲ್ಲಿ ಅಭಿಮಾನಿಗಳು ಹೇಳಿದಂಥ ಒಂದು ಡೈಲಾಗು ಹೇಳ್ತಾರೆ ಗಿಲ್ಲಿ, ಮತ್ತು ಆ ಸಾಂಗ್ ಕೂಡ ಹೇಳ್ತಾರೆ, ಡ್ಯಾನ್ಸ್ ಕೂಡ ಮಾಡ್ತಾರೆ ಗಿಲ್ಲಿಯವರು. ಹಾಗೆ ಬಿಗ್ ಬಾಸ್ನಲ್ಲಿ ಫೇಮಸ್ ಆದಂಥ ಸಾಂಗ್ ದೊಡ್ಡವ ದೊಡ್ಡವ ದೋಸೆ ಕೊಡು, ಚಿಕ್ಕವ ಚಿಕ್ಕವ ಚಟ್ನಿ ಕೊಡು, ನಮ್ಮಪ್ಪ ರಾಜ ಕೋತಂಬರಿ ಬೀಜ ಅಂತ ಒಂದು ಸಾಂಗ್ ಹಾಡ್ತಾರೆ. ಮತ್ತು ಡೈಲಾಗ್ ಕೂಡ ಹೇಳ್ತಾರೆ. ಡೈಲಾಗ್ ಒಂದು ಗಂಡ್ಮಕ್ಕಳು ಹೇಗೆ ಎಂಬುದನ್ನು ಡೈಲಾಗ್ ಮುಖಾಂತರ ಹೇಳ್ತಾರೆ. ಗಿಲ್ಲಿ ಅವರಿಗೆ ಫುಲ್ ಕ್ರೇಜ್ ಇರುತ್ತದೆ. ಹಾಗೆ ಇಲ್ಲಿ ನೋಡಿ, ಅವರು ಬಂದ ತಕ್ಷಣ ಎಲ್ಲ ಒಂದು ಅಭಿಮಾನಿಗಳು ಎದ್ದು ನಿಂತು ಗಿಲ್ಲಿ ಗಿಲ್ಲಿ ಅಂತಂದು ಕರಿತಾ ಇದ್ದಾರೆ. ಅಷ್ಟೊಂದು ಕ್ರೇಜ್ ಇದೆ. ಇಲ್ಲಿ ಬಿಗ್ ಬಾಸ್ ಮುಗಿದ ತಕ್ಷಣ 3 ತಿಂಗಳಾದರೂ ಕೂಡ ಗಿಲ್ಲಿಯ ಒಂದು ಪ್ರೋಗ್ರಾಮ್ ಕಾಣಿಸ್ಕೊಂಡ್ರೆ ಸಾಕು, ಜನರು ಎಲ್ಲಿಲ್ಲದ ಬಂದು ಫುಲ್ ರಶ್ ಆಗುತ್ತದೆ. ಅಷ್ಟೊಂದು ಕ್ರೇಜ್ ಇರುತ್ತದೆ. ಗಿಲ್ಲಿ ಬಂದ ತಕ್ಷಣ ಎಲ್ಲರೂ ಕಾವ್ಯ ಕಾವ್ಯ ಗಿಲ್ಲಿ ಗಿಲ್ಲಿ ಅಂತಂದು ಕೂಗ್ತಾ ಇರ್ತಾರೆ. ಆವಾಗ ಗಿಲ್ಲಿನೂ ಕೂಡ ಮಾತಾಡ್ತಾರೆ. ಗಿಲ್ಲಿನೂ ಕೂಡ ಬಂದು ಎಲ್ಲ ಅಭಿಮಾನಿಗಳಿಗೂ ಹಾಯ್ ಹಾಯ್ ಅಂತಂದು ಮಾತಾಡ್ತಾರೆ. ಹಾಗೆ ಗಿಲ್ಲಿನ ಒಂದು ಅಭಿಷೇಕನೇ ಮಾಡಿಸ್ಬಿಡ್ತಾರೆ ಮತ್ತು ದೊಡ್ಡ ದೊಡ್ಡ ಹಾರ ತಂದು ಗಿಲ್ಲಿಗೆ ಸನ್ಮಾನ ಮಾಡ್ತಾರೆ. ಫೋಟೋಶೂಟ್ ನಡೀತದೆ. ಹಾಗೆ ಅಭಿಮಾನಿಗಳು ಬಂದು ಅವ್ರನ್ನ ಒಂದು ಫೋಟೋ ಮುಖಾಂತರ ಸೆಲ್ಫಿ ತೊಗೊತಾರೆ. ಎಲ್ಲ ಒಂದು ಅಭಿಮಾನಿಗಳು ಬಂದು ಇಲ್ಲಿ ಕಂಗ್ರ್ಯಾಚುಲೇಷನ್ಸ್ ಮತ್ತು ಕ್ಲ್ಯಾಪ್ಸ್ ಹಾಕ್ತಾರೆ ಮತ್ತು ಹ್ಯಾಂಡ್ಶೇಕ್ ಮಾಡ್ತಾರೆ. ಎಲ್ಲರೂ ಕೂಡ ಅಭಿಮಾನಿಗಳು ಬಂದು ಸೆಲ್ಫಿ ತೊಗೊತಾರೆ. ಅಷ್ಟೊಂದು ಕ್ರೇಜ್ ನೋಡಿ ಇಲ್ಲಿ MLA ಅವರು ಫುಲ್ ಶಾಕ್ ಆಗಿಬಿಡ್ತಾರೆ. ಇಷ್ಟೊಂದು ಕ್ರೇಜ್ ಇದೆಯಾ, ನಾನು ನೋಡಿದ್ದೆ, ಇಷ್ಟೊಂದು ಯಾರ ಒಂದು ಹೀರೋಕ್ಕಿಂತ ಗ್ರೇಟ್ ಇದ್ದಾರೆ ಬಿಡು ಅಂತಂದು MLA ಅವರು ಗಾಬರಿಯಿಂದ ಸೈಲೆಂಟಾಗಿ ಕುತ್ಕೊಂತಾರೆ. ಹಾಗೆ ಇಲ್ಲಿ ಗಿಲ್ಲಿ ಅವರು ಬಂದ ತಕ್ಷಣ ಎಲ್ಲರೂ ಕೂಡ ಎದ್ದು ನಿಂತು ಕ್ಲಾಪ್ಸ್ ಹಾಕ್ತಾರೆ. ಎಲ್ಲ ಒಂದು ಕ್ರೇಜ್ ಇದೆ. ಅಷ್ಟೊಂದು ಕ್ರೇಜ್ ಎಲ್ಲಿ ನೋಡಿರಲಿಲ್ಲ ಅಂತಂದು MLA ಅವರು ಕೂಡ ಶಾಕ್ ಆಗ್ತಾರೆ. ಹಾಗೆ ಇಲ್ಲಿ ನೋಡಿ, ಗಿಲ್ಲಿ ಅವರು ಬಂದ ತಕ್ಷಣ ಇಲ್ಲಿ ಎಲ್ಲರೂ ಕೂಡ ಕ್ಲಾಪ್ಸ್ ಆಗಿ ಅವರು ಸೈಲೆಂಟಾಗಿ ಕುತ್ಕೊಂಡಿರ್ತಾರೆ. ಗಿಲ್ಲಿ ಅವರು ಹೋದ ತಕ್ಷಣ ಎಲ್ಲರೂ ಇಲ್ಲಿ ಇಡೀ ಕೂತಂಥ ಅಲ್ಲಿ ಜನರು ಒಂದೇ ಸಮನೆ ಗಿಲ್ಲಿ ಎದ್ದ ತಕ್ಷಣ ಅವರು ಕೂಡ ಈ 1 ಸೆಕೆಂಡ್ನಲ್ಲೇ ಎದ್ದು ಬಿದ್ದು ಹೋಗೇ ಬಿಡ್ತಾರೆ. ಪ್ರೋಗ್ರಾಮ್ನಲ್ಲಿ ಇನ್ನೂ ಸ್ಟಾರ್ಟ್ ಆಗ್ತಾ ಇರುತ್ತದೆ, ಎಲ್ಲ ಒಂದು ಇನ್ನೂ ಪ್ರೋಗ್ರಾಮ್ ಇರುತ್ತದೆ. ಆದರೂ ಕೂಡ ಇಲ್ಲಿ ಗಿಲ್ಲಿ ಹೋದ ತಕ್ಷಣ ಎಲ್ಲರೂ ಹೋಗ್ತಾರೆ. ಇದರಲ್ಲೇ ಗೊತ್ತಾಗುತ್ತದೆ ಗಿಲ್ಲಿ ಅವರು ಬರ್ತಾರೆ ಅನ್ನೋ ಒಂದು ಉದ್ದೇಶಕ್ಕಾಗಿ ಎಲ್ಲ ಒಂದು ಅಭಿಮಾನಿಗಳು ಎಲ್ಲರೂ ಬರ್ತಾರೆ ಹೊರತು ಈ ಒಂದು ಪ್ರೋಗ್ರಾಮ್ಗೆ ಗಿಲ್ಲಿ ಬಂದರೆ ತಾನೇ ನಾವು ಬರೋದು, ಗಿಲ್ಲಿಯವರು ಇದ್ದರೆ ನಮಗೆ
ಕ್ರೇಜ್ ಇದೆ, ಅವ್ರು ನಮಗೆ ಹ್ಯಾಪಿ ಇರುತ್ತದೆ ಅಂತಂದು ಇಲ್ಲಿ ಹೇಳ್ತಾರೆ. ಹಾಗೆ ಜಗ್ಗಪ್ಪ ಮತ್ತು ಸುಷ್ಮಿತಾ ಅವರು ಕೂಡ ಕಾಮಿಡಿ ಮಾಡ್ತಾರೆ, ಹಾಗೆ ಎಲ್ಲರನ್ನು ಮನರಂಜಿಸ್ತಾರೆ. ಹಾಗೆ ಇಲ್ಲಿ ನೋಡಿ ಗಿಲ್ಲಿ ಮತ್ತು ಜಗ್ಗಪ್ಪ ಸುಷ್ಮಿತಾ ಒಂದೇ ಪ್ರೋಗ್ರಾಮಲ್ಲಿ ಕಾಣಿಸ್ಕೊಂಡಿದ್ದು ತುಂಬ ಖುಷಿ ಆಯಿತು. ಹಾಗೆ ಇಲ್ಲಿ ನೋಡಿ ಗಿಲ್ಲಿಯವರು ಕೂಡ ಸಾಕಷ್ಟು ಪ್ರೋಗ್ರಾಮ್ಗೆ ಹೋಗ್ತಾ ಇದ್ದಾರೆ. ತುಂಬ ಶೆಡ್ಯೂಲ್ಸ್ ಇದೆ, ತುಂಬ ಬ್ಯುಸಿ ಪರ್ಸನ್ಸ್. ಅಷ್ಟರಲ್ಲೂ ಕೂಡ ಅವರು ಯಾವುದೇ ಒಂದು ಪ್ರೋಗ್ರಾಮ್ಗೆ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಒಂದು ಪ್ರೋಗ್ರಾಮ್ಗೆ ಅಟೆಂಡ್ ಮಾಡ್ತಾ ಇದ್ದಾರೆ. ಅದು ಅರ್ಧ ತಾಸೇ ಇರಲಿ, ಒಂದು 20 ನಿಮಿಷ ಇರಲಿ, ನಾನು ಬರ್ತೀನಿ ಅಂತ ಅಂತಾರೆ. ಎಷ್ಟೇ ದೂರ ಇದ್ದರೂ ಕೂಡ ಅವರು ಟ್ರಾವೆಲಿಂಗ್ ಮಾಡ್ತಾರೆ. ಟ್ರಾವೆಲಿಂಗ್ ಚಾರ್ಜ್ ಮತ್ತು ಊಟದ ಚಾರ್ಜ್ ಕೊಟ್ಟರೆ ಸಾಕು, ನಿಮಗೆ ಎಷ್ಟು ಪೇಮೆಂಟ್ ಬೇಕು ಅಂತಂದು ಒಬ್ಬರು ಹೇಳ್ತಾರೆ. ಆವಾಗ ಅಷ್ಟು ಇಷ್ಟು ಅಂತ ಹೇಳಲ್ಲ, ನೀವು ಪ್ರೀತಿಯಿಂದ ಎಷ್ಟು ಕೊಡ್ತೀರೋ ಅಷ್ಟೇ ಸಾಕು, ನಮಗೆ ಊಟದ ಚಾರ್ಜು ಮತ್ತು ಬಸ್ ಚಾರ್ಜ್ ಕೊಟ್ಟರೆ ಸಾಕು ಅಂತಂದು ಇಲ್ಲಿ ಗಿಲ್ಲಿಯವರು ಹೇಳ್ತಾರೆ. ಇದರಲ್ಲೇ ಗೊತ್ತಾಗುತ್ತದೆ ಗಿಲ್ಲಿಯ ಒಂದು ವಿನಯತೆ ಮತ್ತು ಅವರು ಕಷ್ಟಪಟ್ಟು ಬಂದಂಥ ದಾರಿಯನ್ನು ಯಾವತ್ತೂ ಬಿಟ್ಕೊಡಲ್ಲ. ಇವಾಗ ಶ್ರೀಮಂತರಾಗಿದ್ದಾರೆ ಅಂತಂದು ಅಹಂಕಾರ ತೋರಿಸೋದಿಲ್ಲ. ನಿಮಗೆ ಎಷ್ಟು ಬೇಕಾಗುತ್ತೋ, ನಿಮ್ಗೆ ಎಷ್ಟು ಕೊಡಬೇಕು ಅನ್ನಿಸುತ್ತೋ ಅಷ್ಟೇ ಕೊಡಿ ಅಂತಂದು ಗಿಲ್ಲಿಯವರು ಹೇಳ್ತಾರೆ. ಇಲ್ಲಿ ಗಿಲ್ಲಿಯ ಒಂದು ಮುಗ್ಧತೆ ಮತ್ತು ಅವರ ಒಂದು ನಡವಳಿಕೆ, ಅವರ ಒಂದು ಮಾನವೀಯತೆ ನಿಮಗೆ ಹೇಗೆ ಅನಿಸುತ್ತೆ ಅಂತಂದು ಕಮೆಂಟ್ ಮುಖಾಂತರ ತಿಳಿಸಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.